ಇನ್ನು ಜ್ಞಾನವಾಪಿ ಮಸೀದಿಯಲ್ಲಿನ ಪೂಜೆ ವಿಚಾರವಾಗಿ ಹಿಂದೂಗಳಿಗೆ ದೊಡ್ಡ ಜಯ ಸಿಕ್ಕಿದೆ. 31 ವರ್ಷಗಳ ಬಳಿಕ ಮಸೀದಿಯಲ್ಲಿ ನೆಲಮಾಳಿಗೆ ಪೂಜೆ ಮಾಡಬಹುದು ಅಂತ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಅನುಮತಿಯನ್ನ ನೀಡಿದ್ದು ಹಿಂದೂಗಳ ಸಂಭ್ರಮ ಅಥವಾ ಹಿಂದೂ ಪರ ಅರ್ಜಿದಾರರ ಸಂಭ್ರಮ ಮುಗಿಲು ಮುಟ್ಟಿದೆ. ಜಯ ದಿಗ್ವಿಜಯ 3 ದಶಕಗಳ ಬಳಿಕ ಹಿಂದೂಗಳಿಗೆ ಸಿಕ್ತು ಮಹಾವಿಜಯ. ವಾರಣಾಸಿಯ ಜ್ಞಾನವಾಪಿ ಮಸೀದಿ ವಿಚಾರವಾಗಿ ಅದೆಷ್ಟೋ ಹೋರಾಟಗಳು ನಡೆದ್ರು, ಅದೆಷ್ಟೋ ಕಾನೂನು ಸಮರಗಳು ಶುರುವಾಗಿದ್ರು. ಮೊದಲು ಮಸೀದಿಯಲ್ಲಿ ಸರ್ವೆಗೆ ಅನುಮತಿಯೇ ಸಿಕ್ಕಿರಲಿಲ್ಲ. ಈ ವಿಚಾರವಾಗಿ ಹಿಂದೂಗಳು ಪಟ್ಟು ಬಿಡದೆ ಕೋರ್ಟ್ ಅಂಗಳಕ್ಕೆ ಪದೇ ನ್ಯಾಯದ ಚೆಂಡು ಎಸೆತಿದ್ರು. ಹೀಗಿರುವಾಗ ಜ್ಞಾನವಾಪಿ ಮಸೀದಿಯಲ್ಲಿ ಸರ್ವೆಗೆ ವಾರಣಾಸಿ ಕೋರ್ಟ್ ಅನುಮತಿ ಕೊಟ್ಟೇ ಬಿಡಿತು. ಜಿಲ್ಲಾಡಳಿತ ಹಾಗೂ ಕೋರ್ಟ್ ನೇಮಿಸಿದ ಸಮಿತಿ ಜ್ಞಾನವಾಪಿ ಮಸೀದಿಯಲ್ಲಿ ಸರ್ವೇಕ್ಷಣೆ ಮಾಡುತ್ತಿದ್ದಂತೆ ಮಸೀದಿಯಲ್ಲಿ ಹಿಂದೂ ದೇಗುಲದ ವಿಗ್ರಹಗಳು ಇರೋದು ಗೊತ್ತಾಗಿದೆ. ಸರ್ವೆ ವೇಳೆ ಹಿಂದೂ ದೇವರ ಮೂರ್ತಿಗಳ ಕುರುಹುಗಳು ಪತ್ತೆಯಾಗಿವೆ. ಕೆಲ ದೇವತೆಗಳ ಮೂರ್ತಿಗಳನ್ನ ವಿರೂಪಗೊಳಿಸಲಾಗಿದೆ. ಕೆಲವನ್ನ ಗೋಡೆಯಲ್ಲಿ ಗಾರೆ ಸಮೇತ ಮುಚ್ಚಲಾಗಿದೆ. ಪಕ್ಷಿಗಳು, ಪ್ರಾಣಿಗಳ ಪ್ರತಿಕೃತಿಗಳು, 34 ಶಿಲಾಶಾಸನಗಳು ಪತ್ತೆಯಾಗಿವೆ. ಕನ್ನಡ ಭಾಷೆಯಲ್ಲೇ ಇರುವ ಶಿಲಾಶಾಸನವೂ ಪತ್ತೆಯಾಗಿದೆ. ತೆಲುಗು, ದೇವನಾಗರಿ ಭಾಷೆಯಲ್ಲೂ ಶಿಲಾಶಾಸನ ಇರುವುದು ಕಂಡುಬಂದಿದೆ. ಇದೆಲ್ಲವನ್ನೂ ಮನಗಂಡು ಹಿಂದೂಗಳು ಮಸೀದಿಯಲ್ಲಿ ಪೂಜೆ ಅರ್ಜಿ ಸಲ್ಲಿಸಿದ್ರು. 3 ದಶಕಗಳ ಬಳಿಕ ಹಿಂದೂಗಳಿಗೆ ದೊಡ್ಡ ಜಯ ಸಿಕ್ಕಿದ್ದು ಮಸೀದಿಯಲ್ಲಿನ 10 ನೆಲಮಾಳಿಗೆಯಲ್ಲಿ ಪೂಜೆಗೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅವಕಾಶ ನೀಡಿದೆ. ಜೊತೆಗೆ ಶೃಂಗಾರ ಗೌರಿ ಪೂಜೆಗೂ ಅನುಮತಿ ನೀಡಲಾಗಿದೆ. 1993 ಡಿಸೆಂಬರ್ನಲ್ಲಿ ಸ್ಥಗಿತವಾಗಿದ್ದ ಪೂಜೆ 31 ವರ್ಷಗಳ ಬಳಿಕ ಮತ್ತೆ ಶುರುವಾಗಲಿದೆ. 7 ದಿನಗಳಲ್ಲಿ ಪೂಜೆ ಸಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದೆ. ಇಷ್ಟೇ ಅಲ್ಲ, ಪೂಜೆ ವೇಳೆ ಸ್ಟೀಲ್ ತಂತಿ ಬೇಲಿ ಅಳವಡಿಸಲು ಸೂಚನೆ ಕೊಟ್ಟಿದ್ದು ಪೂಜೆಗೆ ಬರುವ ಅರ್ಚಕರಿಗೆ ದಾರಿ ಮಾಡಿಕೊಡುವಂತೆ ತಿಳಿಸಿದೆ. ವಾರಣಾಸಿ ಕೋರ್ಟ್ ಪೂಜೆಗೆ ಅವಕಾಶ ನೀಡಿದ ಬೆನ್ನಲ್ಲೇ ಅರ್ಜಿದಾರರು ಹಾಗೂ ಹಿಂದೂಪರ ವಕೀಲರು ಸಂಭ್ರಮಾಚರಣೆ ಮಾಡಿದ್ರು. ವಾರಣಾಸಿಯ ಜಿಲ್ಲಾ ನ್ಯಾಯಾಲಯದಿಂದ ಪೂಜೆಗೆ ಅವಕಾಶ ನೀಡಿದ್ದಕ್ಕೆ ಅಂಜುಮನ್ ಇಂತೆಜಾಮಿಯಾ ಮಸೀದಿ ಸಮಿತಿ ಕೆರಳಿದೆ. ಜಿಲ್ಲಾ ಕೋರ್ಟ್ನ ಆದೇಶದ ವಿರುದ್ಧ ಹೈಕೋರ್ಟ್ ಮೊರೆ ಹೋಗ್ತೇವೆ ಅಂತ ಅಂಜುಮನ್ ಇಂತೆಜಾಮಿಯಾ ಮಸೀದಿ ಸಮಿತಿ ವಕೀಲ ಅಖ್ಲಾಕ್ ಅಹಮದ್ ಹೇಳಿದ್ದಾರೆ. ಮೂರು ದಶಕಗಳ ಹಿಂದೂಗಳ ಕನಸಿಗೆ ವಾರಣಾಸಿ ಕೋರ್ಟ್ ನೀರೆರೆದಿದೆ. ಆದರೆ ನ್ಯಾಯಾಲಯದ ನಿರ್ಧಾರ ಪ್ರಶ್ನಿಸಿ ಅಂಜುಮನ್ ಇಂತೆಜಾಮಿಯಾ ಮಸೀದಿ ಸಮಿತಿ ಹೈಕೋರ್ಟ್ ಕದ ತಟ್ಟೋಕೆ ಮುಂದಾಗಿದ್ದು, ಇದು ಏನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.